ಆ ರಾಮನ್ ರಿಟೈರ್ ಆಗಿ ಬೆಂಗಳೂರಾಗ ಮೇಕರಿ ಸರ್ಕಲ್ ಹತ್ರ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಶುರು ಮಾಡ್ತಿದ್ರು. ಶುರು ಮಾಡಿದಾಗ ಸೈಂಟಿಸ್ಟ್ ಬೇಕಲ್ಲ ಜೋಡಿ ಕೆಲಸ ಮಾಡ್ಲಿಕ್ಕೆ, ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. ಯಾರಾದ್ರೂ ಹುಡುಗರು ಹುಡುಗಿಯರು ಸೈಂಟಿಸ್ಟ್ ಕೆಲಸ ಮಾಡ್ತಿದ್ರು, ಬರ್ರಿ. ಯಾಕೆ ಬಿಡ್ತಾರ್ರಿ ಮಂದಿ? ರಾಮನ್ ಜೋಡಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಅಂದ್ರೆ ಸಾವಿರಾರು ಮಂದಿ ಅಪ್ಲೈ ಹಾಕಿದ್ರು, ಸಿಲೆಕ್ಷನ್ ಮಾಡಿದ್ರು. ಫಸ್ಟ್ ರೌಂಡ್ ಸಿಲೆಕ್ಷನ್ ಎಲ್ಲ ಮಾಡಿ ಕಡಿಕೆ 5 ಮಂದಿ ನಾರಿಸಿದ್ರು. 3 ಪೋಸ್ಟ್ ಇದ್ದು 5 ಮಂದಿ ನಾರಿಸಿದ್ರು. ಅದನ್ನ ರಾಮನ್ನೇ ಇಂಟರ್ವ್ಯೂ ಮಾಡ್ಬೇಕು, ಫೈನಲ್ ಇಂಟರ್ವ್ಯೂ. 5 ಹುಡುಗರಿಗೆ ಭಾರಿ ಖುಷಿ ಆಯ್ತು. ನಮ್ ನೌಕರಿ ಸಿಗದಿದ್ರು ಅಡ್ಡಿ ಇಲ್ರಿ, ರಾಮನ್ ಜೋಡಿ ಮಾತಾಡ್ಲಿಕ್ಕೆ ಅವಕಾಶ ಅದಲ್ಲ. 1-to-1 ಇಂಟರ್ವ್ಯೂ. ರಾಮನ್ ಇಂಟರ್ವ್ಯೂ ಮಾಡಿದ್ರು, 3 ಜನ ಸೆಲೆಕ್ಟ್ ಮಾಡಿದ್ರು, ಇನ್ನಿಬ್ರು ಆಗ್ಲಿಲ್ಲ. ಆಫೀಸ್ಗೆ ಅವ್ರು TAD ಕೊಟ್ಟು ಕಳಿಸ್ರಪ್ಪ, ಅವ್ರ ಪ್ರವಾಸ ಭತ್ತೆ ಕೊಡ್ಬೇಕಲ್ಲ, ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ರು. ಸಂಜೆ ಮುಂದೆ ರಾಮನ್ ತಮ್ಮ ಮನೆಗೆ ಹೊಂಟಾರ. ಅವ್ರ ಸ್ಟೈಲ್ ನಿಮ್ಗೆ ಗೊತ್ತಿರಬೇಕು, ಪೇಟ, ಕ್ಲೋಸ್ ಕಾಲರ್ ಕೋಟು, ಹಿಂದ್ ಕೈ ಕಟ್ಕೊಂಡು ನಿಧಾನಕ್ಕೆ ಹೊಂಟಾರ ಹಿಂಗ ಆಫೀಸ್ ಮುಂದೆ. ಹಿಂಗ್ ನೋಡಿದಾಗ ಕಣ್ಣಂಚಿದಾಗ ಒಬ್ಬ ಮನುಷ್ಯ ನಿಂತಂಗೆ ಕಾಣಿಸ್ತು. ರಸ್ತೆ ಮಗ್ಲ್ ನಿಂತಾನ ಹುಡುಗ. ಹಿಂಗ್ ನೋಡಿದ್ರು, ಓ ಈ ಹುಡುಗ ಮುಂಜಾನೆ ಇಂಟರ್ವ್ಯೂ ಬಂದಿದ್ದ, ಅವ್ನು ಸೆಲೆಕ್ಷನ್ ಆಗಿಲ್ಲ. ಬಹುತೇಕ ಕೇಳಿಗೆ ಬಂದಾನವ, ಹ್ಯಾಂಗರ್ ಮಾಡಿ ಕೊಡ್ರಿ ಸರ್ ಅಂತ ಕೇಳಿಗೆ ಬಂದಾನ ಕಾಣಿಸ್ತದೆ ಅಂದ್ರು. ಆ ಹುಡುಗ ಮುಂದೆ ಬಂದ, ಏನಪ್ಪಾ ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಕೇಳಿದ್ರು. ನೋ ಪ್ರಾಬ್ಲಮ್ ಸರ್, ನನಗೊಂದು ತೊಂದರೆ ಆಗಿದೆ ಸರ್. ಏನು ಸರ್? ನಂದು ಇಂಟರ್ವ್ಯೂ ಮುಗಿದ ಮೇಲೆ ಅವರು ದುಡ್ಡು ಕೊಡ್ತೀವಿ ನಿಮ್ ಟ್ರಾವೆಲ್ ಖರ್ಚು ಅಂತ ಹೇಳಿದ್ರು ಸರ್. ನಮಗೆ ₹7 ಜಾಸ್ತಿ ಕೊಟ್ಟಾರ ಸರ್ ಅವರು. ನಾನು ಆಕ್ಚುಯಲ್ ಖರ್ಚು ಎಷ್ಟಾಗಿದೆ? ₹7 ಜಾಸ್ತಿ ಕೊಟ್ಟಾರ. ನಾನು ಜಾಸ್ತಿ ಕೊಡಬೇಡ್ರಿ ತಗೋರಿ ಅಂತ ವಾಪಸ್ ಕೊಟ್ಟೆ. ಇಲ್ಲಪ್ಪ ಅಕೌಂಟ್ ಕ್ಲೋಸ್ ಮಾಡಿ ತಗೊಂಡು ಹೋಗಿ ನೀನು, ಎಂಜಾಯ್. ಆಗಿನ ಕಾಲ ₹7 ದೊಡ್ಡ ಅಮೌಂಟ್, ಈಗಿನ ಕಾಲದ ₹700 ಆಗ್ಬೋದೇನೋ, ಅಥವಾ 7,000 ಆಗ್ಬೋದು, ಗೊತ್ತಿಲ್ಲ. ತಗೊಂಡು ಹೋಗು ಅಂತಂದ್ರು. ನನಗೆ ಯಾಕೋ ಮನಸ್ಸು ಬರವಲ್ದು ಸರ್, ನಂದು ಅಲ್ಲದು ₹7, ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಅಂದ್ರು. ಯು ವಾಂಟ್ ಟು ಗಿವ್ ದ ಮನಿ ಬ್ಯಾಕ್? ಗಿವ್ ಮಿ. He stretched his hand, took the ₹7, put in his pocket and went further. ಮುಂದೆ ಹೋಗೊಂದು 10 ಹೆಜ್ಜೆ ಹೋದ, ತಿರುಗಿ ಹೇಳಿದ್ರಂತ, ಕಮ್ ಅಂಡ್ ಸಿ ಮಿ ಟುಮಾರೋ ಮಾರ್ನಿಂಗ್ at 10:30 ಅಂದ್ರು. ಅವಂದ ಇಂಟರ್ವ್ಯೂ ಮುಗಿದಾಗ ಮತ್ತೆ ಯಾಕೆ ಹೋಗ್ಬೇಕು, ಮತ್ತೆ ಅನ್ನೊಂದು ಚಾನ್ಸ್ ಇತ್ತಲ್ಲ, ರಾಮನ್ ಬಿಟ್ಟ ಇಲ್ಲಿ ಪರವಾಗಿಲ್ಲ ಅಂದ. ಮರುದಿವ್ಸ ಮುಂಜಾನೆ 10:00 ಹೋದ. ರಾಮನ್ ಹೇಳಿದ್ರಂತ, ಸನ್ ಯು ಫೇಲ್ಡ್ ಇನ್ ದ ಫಿಸಿಕ್ಸ್ ಟೆಸ್ಟ್ ಬಟ್ ಪಾಸ್ಡ್ ಇನ್ ದಿ ಆನೆಸ್ಟಿ ಟೆಸ್ಟ್. ಐ ಹ್ಯಾವ್ ಕ್ರಿಯೇಟೆಡ್ 1 more post to join ಅಂದ್ರು. ಆ ಹುಡುಗ ಜಾಯಿನ್ ಆದ. He became a great physicist, went to US, became a FRS and became a Nobel laureate. Dr. S. Chandrasekhar. S. Chandrasekhar ಒಂದು ಆರ್ಟಿಕಲ್ ಬರೀತಾರೆ, ₹7 that changed the course of my life ಅಂತ. ಅಲ್ಲ, ₹7 ಕಿಸದ ಹಾಕೊಂಡು ಸಿನಿಮಾ ನೋಡಿದ್ರೆ ಚಂದ್ರಶೇಖರ್ ಹೆಸರೇ ಗೊತ್ತಿದ್ದಿಲ್ಲ ಯಾರಿಗೂ. ₹7 changed the purpose. This you should not forget in your life. Never choose dishonest